ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಡೈಲಿ ರೂಟೀನ್ ತೋರಿಸ್ತಾ ಇದ್ದೇನೆ. ಹಾಗೆ ಒಂದು ಸಣ್ಣ ರೆಸಿಪಿನ ತೋರಿಸ್ತಾ ಇದ್ದೇನೆ. ನಾನು ಟೆರೆಸ್ ಮೇಲೆ ಬಂದಿದ್ದೇನೆ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಅದೆಲ್ಲ ಗೇರು ಮರಗಳು ನಮ್ಮ ಮನೆಯಲ್ಲಿ. ಅವುಗಳೆಲ್ಲ ತುಂಬ ಚೆನ್ನಾಗಿ ಚಿಗುರಿದಿವೆ. ಆದರೆ ಅದರಲ್ಲಿ ಒಂದು ಕೂಡ ಗೇರು ಬೀಜ ಆಗಲಿಲ್ಲ ಈ ವರ್ಷ. 2 ವರ್ಷದಿಂದ ನಾವು ಅದಕ್ಕೆ ಔಷಧಿ ಎಲ್ಲ ಹಾಕಿ ಸ್ವಲ್ಪ ಗೇರು ಬೀಜ ಆಗ್ತಾ ಇತ್ತು. ಆದರೆ ಈ ವರ್ಷ ನಾವು ಅದನ್ನೇನು ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಖರ್ಚು ಜಾಸ್ತಿ ಆಗ್ತದೆ ನಮಗೆ, ಅದರಲ್ಲಿ ಉತ್ಪತ್ತಿ ಬರೋದಿಲ್ಲ ಅಷ್ಟಾಗಿ, ನಾವು ಖರ್ಚು ಮಾಡಿದಷ್ಟು ಬರೋದಿಲ್ಲ ನಮಗೆ, ಅದಕ್ಕೋಸ್ಕರ. ಆದರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಒಂದು ಸಲ ನೋಡ್ಕೊಂಡು ಹೋಗುವ ಅಂತೇಳಿ ಬಂದೆ ಇಲ್ಲಿಗೆ. ಇನ್ನು ಫ್ಯೂಚರಲ್ಲಿ ಏನಾದರೂ ಅದರಲ್ಲಿ ಬೇರೆ ಏನಾದರೂ ಕೃಷಿ ಮಾಡೋದಕ್ಕಾಗುತ್ತಾ ಅಂತ ನೋಡಬೇಕು ಅಷ್ಟೇ. ಈಗ ಸದ್ಯಕ್ಕೆ ಹಾಗೆ ಇದೆ. ಹಾಗೆ ಮೇಲ್ಗಡೆ ನಾವು ಸ್ವಲ್ಪ ಕಾಯಿ ಎಲ್ಲ ಒಣಗಲಿಕ್ಕೆ ಹಾಕಿದ್ದೇವೆ. ಅಂದರೆ ಅದು ನಮಗೆ ಮಳೆಗಾಲದಲ್ಲಿ ಎಲ್ಲ ಉಳಿದಿರುವಂಥ ಕಾಯಿಗಳು ಮಳೆಗಾಲದಲ್ಲಿ ಬಿದ್ದಿತ್ತಲ್ವ, ಅದನ್ನು ಹಾಗೆ ಒಣಗಲಿಕ್ಕೆ ಇಟ್ಟಿದ್ದೇವೆ. ನಮಗೆ ಅಷ್ಟೇನು ಖರ್ಚಿಲ್ಲ ಕಾಯಿದು, ನಿಮ್ಗೆ ಗೊತ್ತಿರುವ ಹಾಗೆ. ಅದನ್ನು ತೆಗೆದು ಇನ್ನು ಒಣಗಿಸಿ ಎಣ್ಣೆ ಮಾಡ್ಕೊಂಡು ಬರಬೇಕಂತ ಹೇಳಿ. ಈಗ ನಾನು ಅಡುಗೆ ಮನೆಗೆ ಬಂದೆ. ಬೆಳಗಿನ ಹೊತ್ತು ಸ್ವಲ್ಪ ಫ್ರೆಶ್ ಆಗಿರಲಿ ಅಂಥೇಳಿ ಸ್ವಲ್ಪ ತೋಟಕ್ಕೆಲ್ಲ ಹೋಗಿ ಬಂದೆ. ಇನ್ನೀಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸಿಂಪಲ್ ರೆಸಿಪಿ, ನಮ್ಮ ಅಮ್ಮ ನಮಗೆ ಸಣ್ಣವರಿರುವಾಗ ಮಾಡಿಕೊಡ್ತಾ ಇದ್ದರು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಕಡುಬಿಗೆ ನಾನಿಲ್ಲಿ 2 ಲೋಟ ಕುಚ್ಚಲಕ್ಕಿ ಮತ್ತು 1 ಲೋಟ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಇದನ್ನು ನಾವು ಸ್ವಲ್ಪ ಟೈಮ್, ಅಂದರೆ ಒಂದು 4 ಅವರ್ ನೆನೆಸಿಟ್ಕೊಳ್ಬೇಕು. ಜಾಸ್ತಿ ಹೊತ್ತು ನೆನೆಸಿದರೆ ಅದು ರುಬ್ಬೋದಕ್ಕೆ ತುಂಬ ಸುಲಭ ಆಗ್ತದೆ ನಮಗೆ, ಅದಕ್ಕೋಸ್ಕರ ಜಾಸ್ತಿ ಹೊತ್ತು ನೆನೆಸಿಟ್ಕೊಳ್ಬೇಕು. ಇದನ್ನು ದಪ್ಪ ಅಕ್ಕಿ ಅಲ್ವಾ, ಕುಚ್ಚಲಕ್ಕಿ ದಪ್ಪ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಕೊಳ್ಬೇಕಾಗ್ತದೆ. ಮಾಡಿದರೂ ಮುಗಿತಾನೇ ಇಲ್ಲ. ಈಗ ಬಟ್ಟೆ ಎಲ್ಲ ರಾಶಿ ಬಿತ್ಕೊಂಡಿತ್ತು, ಅದನ್ನೆಲ್ಲ ಮಡ್ಚಿಡೋದಕ್ಕಂತ ಬಂದೆ. ಹಾಗೆ ಸ್ವಲ್ಪ ಟೀ ಕುಡಿಬೇಕಂತ ಆಯಿತು. ಹಾಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ. ಸಾಂಬಾರು ಮಾಡ್ಕೊಳ್ತಾ ಇದ್ದೇನೆ. ಈಗ ಬಂಗಡೆ ಮೀನು ಸಾಂಬಾರು ಮಾಡ್ತಾ ಇದ್ದೇನೆ ಇವತ್ತು. ಯಾಕಂದರೆ ಆ ಕಡುಬು ಮಾಡ್ತಾ ಇದ್ದೇನಲ್ವಾ, ಕುಚ್ಚಲಕ್ಕಿ ಕಡುಬಿಗೆ ತುಂಬ ಚೆನ್ನಾಗಿರ್ತದೆ ಕಾಂಬಿನೇಷನ್. ಹಾಗಾಗಿ ಅದನ್ನೇ ಮಾಡ್ಕೊಳ್ತಾ ಇದ್ದೇನೆ ಇವತ್ತು. ಬಂಗಡೆ ಮೀನು ತಂದಿದ್ರು ಹಸ್ಬೆಂಡ್. ಹಾಗೆ ರೀಸೆಂಟಾಗಿ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ನನಗೆ ಅಮ್ಮ ಮನೆಯಲ್ಲೇ ಆಗಿರುವಂಥ ಕಾಳುಮೆಣಸು ಕೂಡ ಕೊಟ್ಟಿದ್ದರು. ಇದು ಮನೆಯಲ್ಲೇ ಆಗಿರುವಂಥದ್ದು, ಗಿಡಗಳಿಗೆಲ್ಲ ಹಾಕಿದ್ದಾರಲ್ವ, ಅದರಲ್ಲಿ 2 kg ಆಗಿದೆ ಅಷ್ಟೇ ಈ ಸಲ ಸ್ಟಾರ್ಟ್ ಅಷ್ಟೇ. ಪ್ಯೂರ್ ಕಾಳುಮೆಣಸು ಮನೆಯಲ್ಲೇ ಆಗಿರುವಂಥ, ತುಂಬಾ ಟೇಸ್ಟಿ, ಮತ್ತು ಸಾಂಬಾರಿಗೆ ಹಾಕಿದರೆ ತುಂಬಾ ಪರಿಮಳ ತುಂಬ ಚೆನ್ನಾಗಿರ್ತದೆ ಇದರದ್ದು. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡುವ ಅಂತ ಈಗ ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಳಿಗೆಲ್ಲ, ನಮಗೂ ಮಕ್ಕಳಿಗೂ ಎಲ್ರಿಗೂ ಆಗ್ತದೆ. ನಮ್ಮ ಬಾಡಿನ ಹೈಡ್ರೇಟ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ. ಯಾಕಂದರೆ ರೀಸೆಂಟಾಗಿ ನನ್ನ ಹಸ್ಬೆಂಡಿಗೆ ಕಿಡ್ನಿ ಸ್ಟೋನ್ ಆಯಿತು. ಹಾಗಾಗಿ ತುಂಬಾ ಸಫರ್ ಮಾಡಿದರು ಅವರು. ಎಲ್ಲರೂ ಅಷ್ಟೇ, ಆದಷ್ಟು ಬಾಡಿನ ಡಿಹೈಡ್ರೇಷನ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಆದಷ್ಟು ಹೆಚ್ಚಾಗಿ ನೀರನ್ನು ಕುಡೀರಿ. ಹಾಗೆ ಗಂಜಿ, ಹಾಗೆ ನೀರಿನಂಶ ಇರುವಂಥ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ಕೊಳ್ಳಿ ಎಲ್ಲರೂ. ತುಂಬ ಬಿಸಿಲಿದೆ. ನಾನಿಲ್ಲಿ ಪಂಪ್ಸೆಟ್ ಆನ್ ಮಾಡುವಂತ ಬಂದೆ. ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜಾ ಸಿಕ್ಕಿರೋದ್ರಿಂದ ನಮಗೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಮಕ್ಕಳೆಲ್ಲ ಮನೆಯಲ್ಲೇ ಇರೋದ್ರಿಂದ ಏನು ಅವ್ರ ಜೊತೆನೇ ಕಾಲ ಕಳೀತಾ ಇದ್ದೇನೆ. ಈಗ ಸ್ವಲ್ಪ ಎಡಿಟ್ ಮಾಡಿ ಹಾಕ್ತಾ ಇದ್ದೇನೆ.
ಈಗ ನಾನು ನೆನೆಸಿಟ್ಕೊಂಡಿದ್ದೇನಲ್ವ ಆ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಳ್ತೇನೆ. ತೊಳ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳ್ತೇನೆ. ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳುವಾಗ ಅಂದರೆ ರುಬ್ಕೊಳ್ಳುವಾಗ ನಾವೇನು ಮಾಡಬೇಕಂದ್ರೆ ಅದರ ಹತ್ತಿರವೇ ಇರಬೇಕು, ಗ್ರೈಂಡರ್ ಹತ್ತಿರ. ಯಾಕಂದರೆ ಇದು ನಮಗೆ ನೀರಾಗಬಾರ್ದು, ಗಟ್ಟಿ ಗಟ್ಟಿ ಆಗಬೇಕು ಇದರದ್ದು ಏನು ಬ್ಯಾಟರ್. ಹಾಗಾಗಿ ನಾವು ಅಲ್ಲೇ ಇರಬೇಕು. ಸಾಂಬಾರು ರೆಡಿ ಆಗ್ತಾ ಇದೆ. ಹಾಗೆ ಇಲ್ಲಿ ನಾನು ಎಲೆಗಳನ್ನೆಲ್ಲ ಬಾಡಲಿಕ್ಕೆ ಹಾಕಿದ್ದೇನೆ, ಅಂದರೆ ಬಿಸಿಲಿಗೆ ಹಾಕಿದ್ದೇನೆ. ಮೊದಲೆಲ್ಲ ಅಮ್ಮ ಎಲ್ಲ ಮಾಡ್ತಾಯಿದ್ರು ಹೀಗೆ ಅಂಗಳದಲ್ಲಿ ಎಲೆಗಳನ್ನೆಲ್ಲ ಇಟ್ಟು ಬಾಡಿದ ಮೇಲೆ ಅದನ್ನು ಕಡುಬು ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ರು. ಯಾಕಂದರೆ ಅದು ಕಡುಬನ್ನು ಹಚ್ಚಬೇಕು, ತೆಳುವಾಗಿ ಹಚ್ಚುತ್ತೇವಲ್ವ, ಆ ಟೈಮಲ್ಲಿ ಎಲೆ ಹರಿದು ಹೋಗಬಾರ್ದು ಅಂಥೇಳಿ ಇದನ್ನು ಬಾಡಿಸ್ಕೊಂಡು ಆಮೇಲೆ ಕಡುಬನ್ನು ಹಚ್ಚುವಂಥದ್ದು. ಆದರೆ ಈಗ ನಾವು ಗ್ಯಾಸಲ್ಲೆಲ್ಲ ಬಾಡಿಸ್ಕೊಳ್ತೇವೆ. ಆದರೆ ಇವತ್ತು ನನಗೆ ಮೊದಲಿದ್ದೆಲ್ಲ ನೆನಪಾಯ್ತಾ, ಅದಕ್ಕೋಸ್ಕರ ನಾನು ಅಂಗಳದಲ್ಲಿ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಗ್ಯಾಸಿಗೆ ಹಿಡಿತೇನೆ ನಾನು. ಇಲ್ಲಿ ನಾನು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈಗಲೇ ಉಪ್ಪು ಹಾಕಬೇಕು, ಆಮೇಲೆ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಕಡುಬಿಗೆ ನಾವು ನೈಸಾಗಿ ರುಬ್ಕೊಳ್ಬೇಕು, ನುಣ್ಣಗೆ ಅಂತ ಹೇಳ್ತೇವಲ್ವ ಹಾಗೆ. ಹಾಗೆ ನಾನೀಗ ತೆಗಿತಾ ಇದ್ದೇನೆ, ನಂದಾಯಿತು ರುಬ್ಕೊಂಡು. ಈಗ ಗ್ರೈಂಡರೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಇನ್ನು ಎಲೆಯನ್ನು ಬಾಡಿಸ್ಕೊಳ್ಳುವ. ಅದು ಸ್ವಲ್ಪ ಹಸಿ ಇತ್ತಲ್ವ, ಹಾಗಾಗಿ ಸ್ವಲ್ಪ ಗ್ಯಾಸಲ್ಲಿ ಸ್ವಲ್ಪ ಬಾಡಿಸ್ಕೊಳ್ತೇನೆ. ಈಗ ಎಲೆ ಕೂಡ ರೆಡಿ ಆಯಿತು, ಹಾಗೆ ಹಿಟ್ಟು ಕೂಡ ರೆಡಿ ಆಯಿತು. ಇದನ್ನೀಗ ಚೆನ್ನಾಗಿ ಹಚ್ಕೊಳ್ಳೋದೊಂದೇ ಬಾಕಿ. ಎಲೆಗೆ ಹಚ್ಚುವಾಗ ನಾವು ತುಂಬ ತೆಳ್ಳಗೆ ಹಚ್ಕೊಳ್ಬೇಕು. ತೆಳ್ಳಗೆ ಹಚ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಇದು ಹಚ್ಚುವಾಗಲೂ ಹಾಗೆ ತುಂಬ ಸುಲಭ, ಇದು ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ. ಇದು ಕೊಚ್ಚಿಗೆ ಅಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಮಿಕ್ಸ್ ಮಾಡಿರೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಕೈಗೆ, ತುಂಬಾ ಚೆನ್ನಾಗಿ ಬರ್ತದೆ ಹಚ್ಚಲಿಕ್ಕೆ. ಹಚ್ಚಿ ಆದಮೇಲೆ ಇದನ್ನ ಈ ಥರ ಫೋಲ್ಡ್ ಮಾಡ್ತಾ ಹೋಗಬೇಕು. ಅಷ್ಟಕ್ಕೆ ಆಯಿತು, ಕಡುಬು ರೆಡಿ ಆಗ್ತದೆ. ನೋಡಿದ್ರಲ್ವ ಈಗ ಹಚ್ಚಿ ಆದಮೇಲೆ ಹೇಗಾಯ್ತು ಅಂಥೇಳಿ, ಇಷ್ಟು ಕಡುಬು ಆಗಿದೆ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸಲಿಕ್ಕೆ ಒಂದು ಅರ್ಧ ಗಂಟೆಗಿಂತ ಜಾಸ್ತಿಯೇ ಬೇಕು ಇದು, ಯಾಕಂದರೆ ಕೊಚ್ಚಿಗೆ ಅಕ್ಕಿ ಅಲ್ವಾ, ಹಾಗಾಗಿ ಜಾಸ್ತಿ ಟೈಮ್ ತಗೊಳ್ತದೆ ಇದು. ಈಗ ಅರ್ಧ ಗಂಟೆ ಬಿಟ್ಟು ನಾನು ಅಡುಗೆ ಮನೆಗೆ ಬರ್ತೇನೆ. ಒಂದು ಸಲ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಯಿತು. ಈಗ ಬಟ್ಟೆ ಸ್ವಲ್ಪ ಮಡ್ಚೋದು ಬಾಕಿ ಇತ್ತಲ್ವ, ಸ್ವಲ್ಪ ಎಲ್ಲ ಹಾಗೆ ಇದೆ, ಅದನ್ನು ಮಡ್ಚಿಟ್ಕೊಳ್ತಾ ಇದ್ದೇನೆ. ಅದಾದಮೇಲೆ ನಾವು ಕಡುಬು ಹೇಗಾಯ್ತು ಅಂತ ನೋಡುವ. ನಾನು ಐರನ್ ಮಾಡುವ ಬಟ್ಟೆನ ಸಪ್ರೇಟಾಗಿ ಎತ್ತಿಟ್ಕೊಳ್ತೇನೆ ಹೀಗೆ. ಹಾಗೆ ಮಕ್ಕಳದ್ದು, ನಂದು, ಹಸ್ಬೆಂಡಿದ್ದು ನಾವು ಸಪ್ರೇಟಾಗಿ ಮಡ್ಚಿಟ್ಕೊಳ್ತೇನೆ. ಇದು ನನ್ನ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಬಾಕ್ಸಸ್ ಎಲ್ಲ ತಗೊಂಡಿದ್ನಲ್ವ, ಅದರಲ್ಲಿ ಹೇಗೆ ಬಟ್ಟೆಗಳನ್ನು ಆರ್ಗನೈಸ್ ಮಾಡಿದ್ದೇನೆ ಅಂಥೇಳಿ ಈಗ ತೋರಿಸ್ತಾ ಇದ್ದೇನೆ. ಅಂಥದ್ದೇನಿಲ್ಲ, ಸಣ್ಣ ಸಣ್ಣ ಬಾಕ್ಸ್ಗಳು ಆರ್ಗನೈಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ನಾನು ಮಕ್ಕಳ ಬಟ್ಟೆ ಮತ್ತು ನನ್ನ ಹಸ್ಬೆಂಡ್ ಬಟ್ಟೆಗಳನ್ನೆಲ್ಲ ಸಪ್ರೇಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ ಹೀಗೆ. ಈಗ ಸಾಂಬಾರು ಆಗಿದೆ ಅಲ್ವಾ, ಕಡುಬು ಬೇಯ್ತಾ ಇದೆ. ಅಷ್ಟರಲ್ಲಿ ನಾವು ನಮ್ಮದು ಸ್ವಲ್ಪ ಬಟ್ಟೆ ಇದೆ, ಅದನ್ನ ವಾಶ್ ಮಾಡಿ ಬರ್ತೇನೆ. ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋದಿದೆ, ಅದನ್ನು ಮಾಡಿಕೊಂಡು ವಾಪಸ್ ಬಂದು ಕಡುಬು ಬೆಂದಿದೆಯಾ ನೋಡುವ.
ಈಗ ಅರ್ಧ ಗಂಟೆ ಆಗಿದೆ. 30ರಿಂದ 45 ನಿಮಿಷ ಕೂಡ ಬೇಯಿಸ್ಕೊಳ್ಬೋದು. ಎಷ್ಟು ಬೇಯಿಸ್ತೇವೆ ಅಷ್ಟು ಒಳ್ಳೆಯದು. ಕೆಲವು ಸಲ ಬೆಂದಿರೋದಿಲ್ಲ, ಕೆಲವು ಸಲ ಬೇಗ ಬೇಯ್ತದೆ. ಹಾಗಾಗಿ ನೋಡಿಕೊಂಡು ಇಳಿಸ್ಕೊಳ್ಬೇಕು ನಾವು. ಪರ್ಫೆಕ್ಟಾಗಿ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಾಗಿದೆ ಕಡುಬು. ಇನ್ನು ಟೇಸ್ಟ್ ಮಾಡೋದೊಂದೇ ಬಾಕಿ. ಬನ್ನಿ ಟೇಸ್ಟ್ ಮಾಡ್ಕೊಂಡು ಬರುವ. ತುಂಬಾ ಚೆನ್ನಾಗಿ ಬಂದಿದೆ ಕಡುಬು. ತುಂಬ ಸಾಫ್ಟ್ ಆಗಿದೆ, ಹಾಗೆ ಬಾಯಲ್ಲಿಟ್ಟರೆ ಕರಗಿ ಹೋಗುವಷ್ಟು ಸ್ಮೂತ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆಯೇ ನೀವು ಇದಕ್ಕೆ ಏನಂತ ಕರಿತೀರಿ, ನಿಮ್ಮ ಕಡೆ ನಿಮಗೆ ಈ ತಿಂಡಿ ಮಾಡ್ತೀರಾ ಅಥವಾ ನೀವು ಇದನ್ನು ಮಾಡೋದಾದರೆ ಅಂತ ಕರಿತೀರಿ ಇದನ್ನು ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ತುಂಬಾ ಚೆನ್ನಾಗಿರ್ತದೆ ಮೀನು ಸಾಂಬಾರು ಮತ್ತು ಈ ಕಡುಬು ಕಾಂಬಿನೇಷನ್ ಅಂತೂ ಸಖತ್ತಾಗಿರ್ತದೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಹಾಗೆ ನನ್ನ ಈ ವಿಡಿಯೋ ಅಥವಾ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಯಂಕಾಲದ ಟೀ ಜೊತೆಗೆ ನಾನಿವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.